ಮೆಚ್ಚಿಸುವುದಕ್ಕಾಗಿ ಈ ಕುಲರತ್ನವನ್ನು ನಾನು ತೆಗೆದುಕೊಳ್ತಾ ಇಲ್ಲ. ಅವರು ನಮ್ಮ ಯಾವ ಕೆಲಸವನ್ನು ಗುರುತಿಸಿ ನನ್ನನ್ನು ಪ್ರಾತಿನಿಧಿಕವಾಗಿ ಇಲ್ಲಿಗೆ ಕರೆತಂದು ನೀವು ಒಂದು ದೊಡ್ಡ ಕೆಲಸವನ್ನು ಮಾಡ್ತಾಯಿದ್ದೀರಿ, ಆ ಕಾರಣಕ್ಕಾಗಿ ನಾವು ಸನ್ಮಾನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಕ್ಕಾಗಿ ನನಗೆ ಭಾಳ ಖುಷಿಯಾಗಿದೆ. ಇಂತಹ ಪ್ರಶಸ್ತಿಗಳು ಮನುಷ್ಯನನ್ನು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಅವನು ಇಂತಹ ಪ್ರಶಸ್ತಿಗಳಿಂದ ಅಲ್ಲಿಯೇ ನಿಂತುಕೊಳ್ಳಬಾರದವನು. ಹಾಗಾಗಿ ಪ್ರಶಸ್ತಿಯನ್ನು ಕೊಟ್ಟಂತಹ ಮಹನೀಯರಿಗೆ ನಾನು ಋಣಿಯಾಗಿದ್ದೇನೆ. ಅವರ ಮುಂದಿನ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯಲಿ ಮತ್ತು ನಾನು ಕೂಡ ಇಂತಹ ಸೇವೆಗಳನ್ನು ಮಾಡುವುದೇ ಆದರೆ ಇನ್ನಷ್ಟು ಗಟ್ಟಿಯಿಂದ ಮಾಡಬಹುದು, ಅದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತೇನೆ. ನಾನು ನಮ್ಮಿಬ್ಬರಿಗೂ ಇವತ್ತು ಸನ್ಮಾನ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಈ ದಿನ ಭಾಳ ಸಂತೋಷ ಆಗಿದೆ. ಕಾರಣ ನಾವು ನಮ್ಮ ಕುಲದೈವ ಭಾವನರ್ಷಿ ಜಯಂತಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬರಬೇಕಾದಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ತಿಳುವಳಿಕೆ ಕೊರತೆಯಿಂದಾಗಿ, ಆಮೇಲೆ ನಮ್ಮ ಕುಲದೈವ ಭಾವನರ್ಷಿಯ ಬಗ್ಗೆ ನಮಗೆ ಸಂಪೂರ್ಣ ಅರಿವೇ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಬಹಳ ಅದ್ಧೂರಿಯಾಗಿ ನಮ್ಮ ಇಡೀ ಪದ್ಮಶಾಲಿ ನೇಕಾರ ಸಮುದಾಯ ಹೆಮ್ಮೆ ಪಡುವ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ಏನು ಜನ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸಹಕಾರ ಕೊಟ್ಟು ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ರಾಮಾಚಾರ್ಯರವರು ಹಿಂದುಳಿದ ಸಮುದಾಯಗಳಿಗೆ ಬಹಳ ವಿಚಾರಗಳನ್ನು ತಿಳಿಸಿ, ಆಮೇಲೆ ಕುಲಶಾಸ್ತ್ರ ಅಧ್ಯಯನಗಳಲ್ಲೂ ಕೂಡ ಆ ಸಮಿತಿಗಳಲ್ಲಿದ್ದು ಭಾಳಷ್ಟು ಮಾರ್ಗದರ್ಶನ ಮತ್ತು ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಅವರ ಈ ಒಂದು ಸಂದರ್ಭದಲ್ಲಿ ಕೊಟ್ಟಂಥ ಸಂದೇಶವನ್ನು ನಾವು ಚಾಚೂ ತಪ್ಪದೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಅವರ ಅನಿಸಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದೂರದ ರಸ್ತೆ ಸರ್ಕಾರ ನಮಗೆ ಆದೇಶ ಮಾಡಿ ಹೆಸರು ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ರಸ್ತೆಯಲ್ಲಿ ಆ ರಸ್ತೆಯಲ್ಲಿರುವ ಎಲ್ಲ ಕುಟುಂಬದವರು ಹೆಮ್ಮೆ ಪಡುವ ಮಟ್ಟದಲ್ಲಿ ಪ್ರೊಸೆಷನ್ ವ್ಯವಸ್ಥೆ ಮಾಡಿ ಅವರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ನೆರವೇರ್ತದೆ ಅನ್ನೋ ಒಂದು ಶುಭ ಸೂಚನೆ ಕೂಡ ಈ ಸಂದರ್ಭದಲ್ಲಿ ನಮಗೆ ಸಿಗ್ತಾ ಇದೆ. ಅದು ನಾನು ಬಹಳ ಹೆಮ್ಮೆಯಿಂದ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕುಲಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದರೆ, ನಾವು ಯಾವುದನ್ನು ಮರೆತಿದ್ದೇವೋ ಅದನ್ನು ನಾವು ಕಾರ್ಯಕ್ರಮ ರೂಪಿಸಿಗೆ ಅನುಸರಿಸಬೇಕಾದಂಥ ಸಂದರ್ಭ ಇರೋದೇ ನಮ್ಮ ಮುಂದಿನ ಜನ್ರೇಷನ್ಗೆ ಈ ಒಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳು ಕೊಟ್ಟು ಅವರು ಆ ದಾರಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಮತ್ತು ಆ ಕುಟುಂಬದ ಮುಖ್ಯಸ್ಥರು ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕುಟುಂಬ ಮತ್ತು ವಿವಾಹಕ್ಕೆ ಮಾತ್ರ ಸಣ್ಣ ಸಣ್ಣ ಗುಂಪುಗಳು ಇರೋದು ಸರಿ. ಯಾಕೆಂದರೆ ಇನ್ನೂ ಈ ಸಮುದಾಯಗಳು ಇನ್ನೂ ಒಂದು ಶತಮಾನ ಬೇಕಾಯ್ತದೆ ಎಲ್ಲರೂ ಒಗ್ಗಟ್ಟಿಗೆ ಬರೋಕ್ಕೆ. ಅದಕ್ಕೆ ಪೂರಕವಾಗಂಗೆ ನೇಕಾರ ಸಮುದಾಯಗಳು ಅಂತ ಏನಿದೆ ಅದರ ಜೊತೆಗೆ ರಾಜಕೀಯ ಹೋರಾಟವನ್ನು ಎಲ್ಲರೂ ಮಾಡಬೇಕು. ಸಡನ್ನಾಗಿ ಹೇಳಿದ್ರೆ ಏನಾಗ್ತದೆ ಅಂತಂದರೆ ಇನ್ನೂ ನಾವು ಹಳೆಯ ಮನಸ್ಥಿತಿಯಿಂದ ಬಂದಿಲ್ಲ, ವಿರೋಧ ಮಾಡೋರು ವಿರೋಧಾಭಾಸಗಳು ಅವೆ. ಸೊ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಅಂತಂದರೆ ಇದು ಒಂದು ಮೊದಲನೇ ಹೆಜ್ಜೆ ಆಯ್ತದೆ. ಮುಂದೆ ಈ ನೇಕಾರ ಸಮುದಾಯಗಳ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿ ನಾವೆಲ್ಲ ಒಂದೇ ಆದಾಗ ಎಲ್ಲರೂ ಸೇರಿ ಕನ್ಸಾಲಿಡೇಟ್ ಮಾಡಿ ಇಲ್ಲ ನಮ್ಮನ್ನೆಲ್ಲ ಇನ್ನು ಮುಂದೆ ನೇಕಾರರು ಅಂತ ಕರಿಬೇಕು ಅಂತ ಹೇಳ್ಬೋದು. ಆ ಸಂದರ್ಭ ಬರಬೇಕು ಅನ್ನೋದ್ರೆ ಇದೊಂದು ಮುಂದಿನ ಹೆಜ್ಜೆ ಅಷ್ಟೇ. ಈಗ ಹಿಂದೆ ಬೇಕಾದಷ್ಟು ಸಮುದಾಯಗಳು ಇತ್ತು. ಈಗ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು 38 ಗುಂಪಿತ್ತು. ಈಗ ಅವ್ರು ಬರೀ ತ್ರಿವಸ್ತ್ರ ಅಂತ ಆಗ್ಬಿಟ್ಟವ್ರೆ ಅಷ್ಟೇ. 3 ಗುಂಪಾಗೈತೆ, ಅದು ಗುಂಪು ಸಣ್ಣದಾಗ್ಬಿಡ್ತದೆ. 30ರಿಂದ 3 ಗುಂಪಾಗಿ ಹಂಗೆ ಸಣ್ಣ ಕೊನೆಗೆ ಬ್ರಾಹ್ಮಣ ಅನ್ನೋದು ಒಂದೇ ನಿಂತ್ಕೊತಂಗೆ. ಹಿಂದುಳಿದ ವರ್ಗಗಳಲ್ಲೂ ಕೂಡ ಯಾರು ಹಿಂದುಳಿದವರೇ ಅವರು ನೇಕಾರ ಸಮುದಾಯದ ಒಳಗೆ ಎಲ್ಲ ಒಂದೇ
ಲೇಬಲ್ ಅಡಿಲಿ ಬಂದ್ಬಿಡಬೇಕು. ಅದಕ್ಕೆ ಇದು ಮೊದಲನೇ ಒಂದು ಹೆಜ್ಜೆ ಅಂತ ನನ್ನ ಭಾವನೆ. ಅಧ್ಯಕ್ಷರು ಕೃಷ್ಣಯ್ಯನವ್ರ ಬಗ್ಗೆ ಭಾರಿ ನನಗೆ ಅಭಿಮಾನ ಮತ್ತು ಗೌರವ ಇದೆ. ಹಿಂದುಳಿದ ವರ್ಗಗಳ ಪತ್ರಕರ್ತರ ಸಂಘಕ್ಕೂ ಕೂಡ ಅವರು ಅಧ್ಯಕ್ಷರನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಹಿಂದೆ ನಮ್ಮ ಈ ಕರ್ನಾಟಕದ ಹಿಂದುಳಿದ ವರ್ಗಗಳ ಒಂದು ಆಶಾಕಿರಣ ಅನ್ನೋ ಡಿ ದೇವರಾಜ ಅರಸು ಅವರ ಒಂದು ಬೆಂಬಲಿಗರಾಗಿ ಅವರ ಗರಡಿಯಲ್ಲಿ ಪಳಗಿ ಬಂದಂಥವ್ರು. ಬಹುಶಃ ಅವ್ರು ಮನಸ್ಸು ಮಾಡಿದರೆ ಆ ಕಾಲಕ್ಕೆ MLC ಆಗ್ಬೋದಾಗಿತ್ತು, ಆಗ್ತಾಯಿದ್ರು, ಅಷ್ಟು ಅರ್ಹತೆ ಇದ್ದವರು ನಿಸ್ವಾರ್ಥವಾಗಿ ಕಾರ್ಮಿಕ ಮುಖಂಡರಾಗಿ ಹೋರಾಟ ಮಾಡಿ ಇವತ್ತು ಈ ಪದ್ಮಸಾಲಿ ಪೀಠದ ಅಧ್ಯಕ್ಷರಾಗವ್ರೆ. ಸೊ ಈ ಒಂದು ಹೊಸದನ್ನು ಅವರು ಪ್ರಾರಂಭ ಮಾಡವ್ರೆ. ಸೊ ಇದು ಇಲ್ಲಿ ದೊಡ್ಡ ಭವನ ಮಾಡಿಸ್ತಾರೆ. ಅವ್ರಿಗೆ ತುಂಬ ಜ್ಞಾನ ಐತೆ, ನಾಲೆಡ್ಜ್ ಐತೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಆ ಏಜ್ನಲ್ಲೂ ಅವರು ಅಷ್ಟು ಉತ್ಸಾಹ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ಅವ್ರ ಜೊತೆ ನಿಂತ್ಕೊಂಡ್ರೆ, ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಾನಸಿಕವಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ.